ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ ಜೋರಾಗಿ ನಡೀತಾ ಇದೆ. ಡಿಸಿಎಂ ಡಿಕೆಗೆ ಗುನ್ನ. ಮತ್ತೆ ಸಿಎಂ ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಮೇಲುಗೈ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್, ಡಿಸಿಎಂ ಡಿಕೆಗೆ ಗುನ್ನ. ಮತ್ತೆ ಸಿಎಂ ಸಿದ್ದರಾಮಯ್ಯ ಆಪ್ತ ಕೆಎನ್ ರಾಜಣ್ಣ ಮೇಲುಗೈ. ಕುತೂಹಲ ಕೆರಳಿಸಿದ ಸಿದ್ದರಾಮಯ್ಯ ಚಾಯ್ ಪೇ ಚರ್ಚಾ. ಅಪೆಕ್ಸ್ ಬ್ಯಾಂಕ್ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್. ಅಧ್ಯಕ್ಷ ಸ್ಥಾನದ ಮೇಲೆ ಕಣ್ಣಿಟ್ಟಿರುವ ಸಿದ್ದು ಆಪ್ತ ಡಿಕೆ ಸಂಬಂಧಿ. ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟರ್ಸ್ ಜೊತೆ ಸಿಎಂ ಚಾಯ್ ಪೇ ಚರ್ಚಾ. ಅಧ್ಯಕ್ಷ ಸ್ಥಾನ ಆಕಾಂಕ್ಷಿ ರಾಜಣ್ಣ, ರವಿ ಜೊತೆ ಸಿದ್ದು ಸಭೆ. ಮಾಜಿ ಸಚಿವ ಕೆಎನ್ ರಾಜಣ್ಣ, ಬ್ಯಾಂಕ್ ನಿರ್ದೇಶಕರು ಕೂಡ ಭಾಗಿಯಾಗಿದ್ರು. ಇಬ್ಬಣಗಳನ್ನ ಒಗ್ಗೂಡಿಸಿ ಅವಿರೋಧ ಆಯ್ಕೆ ಸಂಬಂಧ ಸಭೆ. ಅಪೆಕ್ಸ್ ಬ್ಯಾಂಕ್ ಅಧ್ಯಕ್ಷ ಫೈಟ್ ಜೋರಾಗಿ ನಡೀತಾ ಇದೆ. ಇದರ ನಡುವೆ ಡಿಸಿಎಂ ಡಿಕೆಶಿಗೆ ಚೆಕ್ಮೇಟ್ ಇಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಾ ಇದ್ದಾರಾ ಎಂಬ ಪ್ರಶ್ನೆ ಕೂಡ ಸದ್ಯಕ್ಕೆ ಮೂಡ್ತಾ ಇದೆ. ಇನ್ನು ಬಹಳ ಕುತೂಹಲವನ್ನ ಕೆರಳಿಸಿದೆ ಸಿದ್ದರಾಮಯ್ಯ ಅವರ ಈ ಒಂದು ಚಾಯ್ ಪೇ ಚರ್ಚಾ. ಅಪೆಕ್ಸ್ ಬ್ಯಾಂಕ್ ಸಿದ್ದರಾಮಯ್ಯ ವರ್ಸಸ್ ಡಿಸಿಎಂ ಡಿಕೆ ಶಿವಕುಮಾರ್ ಬಹಳ ಒಂದು ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಯಾವ ರೀತಿ ಆಗಿದೆ ಅಂತಂದ್ರೆ, ಒಂದು ಕಡೆ ಸಿದ್ದರಾಮಯ್ಯ, ಮತ್ತೊಂದು ಕಡೆ ಡಿಕೆ ಶಿವಕುಮಾರ್ ಅವರು ಈಗ ಗುದ್ದಾಡ್ತಿರುವ ರೀತಿಯಲ್ಲಾಗಿದೆ. ಯಾಕೆಂತಂದ್ರೆ ಈಗ ಒಂದು ಕಡೆ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಇದ್ದಾರೆ, ಮತ್ತೊಂದು ಕಡೆ ಈಗ ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರುವಂತಹ ಕೆಎನ್ ರಾಜಣ್ಣ ಅವರು ಈ ಒಂದು ಫೈಟ್ನಲ್ಲಿ ಇರೋದ್ರಿಂದ ಬಹಳ ಒಂದು ಪೈಪೋಟಿ ಏರ್ಪಟ್ಟಿದೆ. ಸದ್ಯಕ್ಕೆ ಈ ಒಂದು ಚಾಯ್ ಪೇ ಚರ್ಚಾ ಏನು ಮಾಡಿದ್ದಾರೆ ಸಿದ್ದರಾಮಯ್ಯ ಅವರು ಬಹಳ ಕುತೂಹಲಕ್ಕೆ ಕಾರಣ ಆಗಿದೆ. ಈ ಒಂದು ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟರ್ಸ್ ಜೊತೆ ಸಿಎಂ ಚಾಯ್ ಪೇ ಚರ್ಚಾ ಮಾಡಿರುವುದು, ಹಾಗಾಗಿ ಬಹಳ ಒಂದು ಕುತೂಹಲ ಕೂಡ ಮೂಡ್ತಾ ಇದೆ ಏನೆಲ್ಲ ಚರ್ಚೆ ಮಾಡಿರಬಹುದು ಅಂತ. ಇನ್ನು ಸಿಎಂ ಸಿದ್ದು ಆಪ್ತ ಕೆಎನ್ ರಾಜಣ್ಣಗೆ ಬಹುತೇಕ ಪಟ್ಟ ಫಿಕ್ಸ್. ಡಿಕೆ ಸಂಬಂಧಿ ಎಂಎಲ್ಸಿ ರವಿಗೆ ಉಪಾಧ್ಯಕ್ಷ ಸ್ಥಾನ ಫಿಕ್ಸ್ ಅಂತ ಹೇಳಲಾಗ್ತಿದೆ. ಅಪೆಕ್ಸ್ ಬ್ಯಾಂಕ್ನ ಅಧ್ಯಕ್ಷ ಸ್ಥಾನಕ್ಕೆ ನಾಡಿದ್ದೇ ಎಲೆಕ್ಷನ್. ಅವಿರೋಧ ಆಯ್ಕೆ ಮಾಡಿಸಲು ಸಿಎಂ ಸಿದ್ದರಾಮಯ್ಯ ಅವರು ಬಹಳ ಕಸರತ್ತನ್ನ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಎಲೆಕ್ಷನ್ ನಡೆದ್ರು ರಾಜಣ್ಣ ಗೆಲ್ಲೋದು ಫಿಕ್ಸ್. ಸಹಕಾರಿ ವಲಯದಲ್ಲಿ ಬಿಗಿ ಹಿಡಿತ ಸಾಧಿಸಿರುವ ರಾಜಣ್ಣ, ನಿರ್ದೇಶಕರ ಪೈಕಿ ರಾಜಣ್ಣ ಬೆಂಬಲಿಗರೇ ಹೆಚ್ಚಾಗಿದ್ದಾರೆ. ಆದರೆ ರಾಜಣ್ಣಗೆ ಪಟ್ಟವನ್ನ ತಪ್ಪಿಸಲು ಡಿಸಿಎಂ ಡಿಕೆ ಬಹಳ ಕಸರತ್ತನ್ನ ಮಾಡ್ತಾ ಇದ್ರು. ನಾಳೆ ರಾತ್ರಿ ಮತ್ತೊಂದು ಸಭೆ ಕರೆದಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಈ ಒಂದು ಸಭೆಯಲ್ಲೂ ಕೂಡ ಯಾವ ವಿಚಾರ ಚರ್ಚೆ ಆಗುತ್ತೆ, ಮುಖ್ಯವಾಗಿ ಯಾವ ರೀತಿ ಮನವೊಲಿಕೆ ಮಾಡ್ತಾರೆ ಅನ್ನೋದು ಕೂಡ ಬಹಳ ಮುಖ್ಯ ಆಗುತ್ತೆ. ಡಿಕೆ ಸಂಬಂಧಿ ಎಂಎಲ್ಸಿ ರವಿಗೆ ಒಂದು ಉಪಾಧ್ಯಕ್ಷ ಸ್ಥಾನವನ್ನ ನೀಡೋದು ಫಿಕ್ಸ್. ಅಪೆಕ್ಸ್ ಬ್ಯಾಂಕ್ ಈ ಒಂದು ವಿಚಾರ ಬಹಳ ಚರ್ಚೆ ಆಗ್ತಾ ಇತ್ತು. ಜೊತೆಗೆ ಯಾರಿಗೆ ಈ ಒಂದು ಸ್ಥಾನ ಸಿಗುತ್ತೆ ಎಂಬ ಕುತೂಹಲ ಕೂಡ ಇತ್ತು. ಇನ್ನು ಎಲೆಕ್ಷನ್ ಇರೋದ್ರಿಂದ ಸದ್ಯಕ್ಕೆ ಮೊದಲೇ ಸಿದ್ದರಾಮಯ್ಯ ಅವರು ಒಂದು ಚಾಯ್ ಪೇ ಚರ್ಚೆಯನ್ನ ಮಾಡಿದ್ದಾರೆ. ಈ ಒಂದು ಚಾಯ್ ಪೇ ಚರ್ಚೆಯಲ್ಲಿ ಸಾಕಷ್ಟು ಚರ್ಚೆ ಕೂಡ ಮಾಡಿದ್ದಾರೆ. ಮುಖ್ಯವಾಗಿ ಈ ಒಂದು ಚರ್ಚೆಯಲ್ಲಿ ಅಪೆಕ್ಸ್ ಬ್ಯಾಂಕ್ನ ಡೈರೆಕ್ಟರ್ಸ್ ಕೂಡ ಭಾಗಿಯಾಗಿದ್ರು. ಇನ್ನು ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದಾರೆ ಕೆಎನ್ ರಾಜಣ್ಣ ಅವರು. ಮುಖ್ಯವಾಗಿ ಕೆಎನ್ ರಾಜಣ್ಣ ಅವರು ಸಿದ್ದರಾಮಯ್ಯ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಜೊತೆಗೆ ಸಿದ್ದರಾಮಯ್ಯ ಅವರ ಪರವಾಗಿ ಸಾಕಷ್ಟು ವಿಚಾರಗಳಲ್ಲಿ ಬ್ಯಾಟ್ ಬೀಸುವ ಕೆಲಸ ಕೂಡ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ರವಿ ಅವರಿದ್ದಾರೆ. ರವಿ ಅವರೀಗ ಮುಖ್ಯವಾಗಿ ಡಿಕೆ ಶಿವಕುಮಾರ್ ಅವರ ಸಂಬಂಧಿ ಆಗಿದ್ದಾರೆ. ಹಾಗಾಗಿ ಸಿಎಂ ವರ್ಸಸ್ ಡಿಕೆ ಶಿವಕುಮಾರ್ ಎಂಬಂತಾಗಿದೆ ಈ ಒಂದು ಅಪೆಕ್ಸ್ ಬ್ಯಾಂಕ್ ಫೈಟ್ ಅಂತ ಹೇಳಲಾಗ್ತಾ ಇದೆ. ಸದ್ಯಕ್ಕೆ ಸಿದ್ದರಾಮಯ್ಯ ಅವರು ಒಂದು ಚಾಯ್ ಪೇ ಚರ್ಚೆ ಕೂಡ ಮಾಡಿದ್ದಾರೆ. ಈ ಒಂದು ಚರ್ಚೆಯಲ್ಲಿ ಇಬ್ಬರೂ ಕೂಡ ಭಾಗಿಯಾಗಿದ್ರು. ಮುಖ್ಯವಾಗಿ ಅವಿರೋಧ ಆಯ್ಕೆಯ ಸಂಬಂಧ ಚರ್ಚೆಯನ್ನ ಮಾಡಿದ್ದಾರೆ. ಏಕೆಂತಂದ್ರೆ ಈಗ ಎಲೆಕ್ಷನ್ ನಡೆದ್ರೂ ಕೂಡ ಬಹುತೇಕ ಕೆಎನ್ ರಾಜಣ್ಣ ಅವರು ಗೆಲ್ಲೋದು ಫಿಕ್ಸ್ ಅಂತ ಹೇಳಲಾಗ್ತದೆ. ಅಲ್ಲಿ ಸಾಕಷ್ಟು ಬೆಂಬಲ ಕೂಡ ರಾಜಣ್ಣ ಅವರ ಪರವಾಗಿ ಇರೋದ್ರಿಂದ ನಾಡಿದ್ದೇ ಎಲೆಕ್ಷನ್ ಇದೆ. ಎಲೆಕ್ಷನ್ಗೆ ಮುಂಚೆ ಈ ರೀತಿಯಾಗಿ ಕಸರತ್ತನ್ನ ಸಿದ್ದರಾಮಯ್ಯ ಅವರು ಮಾಡ್ತಾ ಇದ್ದಾರೆ. ಅವಿರೋಧ ಆಯ್ಕೆ ಮಾಡಲಿಕ್ಕೆ ಬಹಳ ಒಂದು ಸರ್ಕಸ್ ಮಾಡ್ತಾ ಇದ್ದಾರೆ. ಒಂದೊಮ್ಮೆ ಎಲೆಕ್ಷನ್ ನಡೆದ್ರು ರಾಜಣ್ಣ ಗೆಲ್ಲೋದು ಫಿಕ್ಸ್ ಅಂತ ಹೇಳಲಾಗಿದೆ. ಯಾಕೆಂತಂದ್ರೆ ಈ ಒಂದು ಸಹಕಾರಿ ವಲಯದಲ್ಲಿ ಬಿಗಿ ಹಿಡಿತವನ್ನ ರಾಜಣ್ಣ ಅವರು ಸಾಧಿಸಿದ್ದಾರೆ.